ಇಳಿದು ಬಾ ತಾಯಿ ಬೇಂದ್ರೆಯವರ ಅಭಿನಂದನ ಗ್ರಂಥ. ಅಲ್ಲಿ ನಾವು ಬೇಂದ್ರೆ ಕಾವ್ಯದಲ್ಲಿ ರಾಷ್ಟ್ರಪ್ರಜ್ಞೆ ಅನ್ನುವಂತಹ ಬರಹ ನಮ್ಮ ಪೂಜ್ಯ ಗುರುಗಳಾದಂಥ ಶ್ರೀ ನರೇಗಲ್ ಮಾಸ್ತರ್ ಬರೆದಂಥ ಲೇಖನ ನಿನ್ನೆ ನಾವು ನೋಡಿದ್ದೇವೆ. ಆ ಟಿ.ಪಿ. ಕೈಲಾಸಂ, ಕನ್ನಡ ಕೋರ್ವನೇ ಕೈಲಾಸಂ, ಆ 2 ಹಾಡುಗಳನ್ನು ಮೆಚ್ಚಿ ನಾಟ್ಯಾಭಿನಯವನ್ನು ಮಾಡಿ ಪ್ರಸಾರ ಮಾಡಿದ್ದಾರೆ. ಈಗ ನಾವು ಆ ಇನ್ನೊಂದು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬರೆದಂಥ 33 ಕೋಟಿ ಪದ್ಯದತ್ತ ಹೋಗ್ತಾ ಇದ್ದೇವೆ. ಆ ಪದ್ಯಕ್ಕೆ ಒಂದು ಟಿಪ್ಪಣಿ ಬರೆದಾರೆ. ಯಾರು? ಸ್ವತಃ ಶ್ರೀ ಬೇಂದ್ರೆಯವರು ಟಿಪ್ಪಣಿ ಬರೆದಾರೆ. ಏನು ಟಿಪ್ಪಣಿ ಅಂದರೆ, ಕಡೆಯಿಲ್ಲದ ಕಡಲ ನಡುವೆ ಸ್ಥಿರಾಸನದಲ್ಲಿ ಭೂಮಿ ತಾಯಿ ಧ್ಯಾನ ಮುದ್ರೆಯಲ್ಲಿ ಕುಳಿತಿದ್ದಾಳೆ. ಅವಳ ಎಡತೊಡೆಯ ಮೇಲೆ ಭಾರತಿಯು ತನ್ನ ಮೊಗವನ್ನು ಬಲಗೈಯಿಂದ ಒರಗಿಸಿ ಎಡೆಯನೆತ್ತಿ ಹಾಡಿ ಹಾಡಿ ತನ್ನ ಪಾಡನ್ನು ತೋಡಿಕೊಳ್ಳುತ್ತಿದ್ದಾಳೆ. ಅವರ ಸುತ್ತಲೂ ಕೋಟ್ಯಾವಧಿ ಪ್ರಾಣಿಗಳು ಅಸ್ತವ್ಯಸ್ತವಾಗಿ ಬಿದ್ದು ಹೊರಳಾಡುತ್ತಿವೆ. ಮಕ್ಕಳಿವರೇ ನಮ್ಮ 33 ಕೋಟಿ 33 ಕೋಟಿ ನಾ ಹಡೆದ 33 ಕೋಟಿ. ಹಂಗಿನರಮನೆಯ ನರಕ ತಂಗುವಿರಿ ಇಹುದೆ ಮರುಕ. ಹಿಡಿಬೆರಳ ಹಿಡಿಯಲ್ಲಿ ಅಡಿಯೆರಡರ ಅಡಿಯಲ್ಲಿ ಹೊರಳುವಿರಿ ಅಕಟಕ. ಆ ಬ್ರಿಟಿಷರ್ ಸೇವೆ ಮಾಡ್ಕೊತಾನೆ ಇದ್ದೀರಿ ನೀವು ಅಂತ ಹೇಳ್ತಾರೆ. 33 ಕೋಟಿ. ಪರಕೀಯರ ದಾಸ್ಯ ಶೃಂಖಲೆಯಲ್ಲಿ ಕೋಟಿಗಟ್ಟಲೆ ಜನ ಸಿಲುಕಿರುವುದನ್ನು ಒಂದೇ ಒಂದು ನುಡಿಯಲ್ಲಿ ಸಮರ್ಥವಾಗಿ ಚಿತ್ರಿಸಿದ್ದಾರೆ ಈ ಪದ್ಯದಲ್ಲಿ. ಆ ಕೊನೆಯ ಪದ್ಯದಲ್ಲಿ ಆ ತಾಯಿ ಬಿಡುವುದಿಲ್ಲ. ಏನು ಹೇಳ್ತಾಳೆ? ಡಿಂಭಗಳ ನೊಡೆದು ಬನ್ನಿ, ಕಂಬಗಳ ನೊಡೆದು ಬನ್ನಿ, ಮೈಯಲ್ಲಿ ಮಡಗದಿರಿ, ಮನದಲ್ಲಿ ಅಡಗದಿರಿ, ತಾಯಿ ಇದೋ ಬಂದೆವೆನ್ನಿ, ನಾ ಪಡೆದ 33 ಕೋಟಿ. ಆವಾಗ ಈ ಕವನವನ್ನು ಬರೆದಾಗ 1925-30 ಸುಮಾರಕ್ಕೆ ಜನಸಂಖ್ಯೆ 33 ಕೋಟಿ ಇತ್ತು. ಸ್ವಾತಂತ್ರ್ಯಾನಂತರ ಜಯವಾಗತೈತೆ ಭಾರತಿಗೆ ಪ್ರತಿಭಾರತಿಗೆ. ಕನ್ನಡದ ಇನ್ನುಳಿದ ಭಾತುಗಳ ಪಥಕ್ಕೆ ದಿವ್ಯತೆಯ ಪಥ ತೆರೆವ ಭಾರತ ಮನೋರಥಕ್ಕೆ ಜಯವಾಗತೈತಿ. ಸಿಂಪಿ ಲಿಂಗಣ್ಣ ಆ ಮಹಾನ್ ಸಾಹಿತಿ ಬರೀತಾರೆ, ಕವಿಯ ದೇಶ ಪ್ರೇಮದಲ್ಲಿ ಸಾಹಿತ್ಯ ಪ್ರೇಮವಿದೆ, ದೇಶವಾಸಿಗಳ ಸಲುವಾಗಿ ಬಂಧು ಭಾವವಿದೆ, ದುಃಖಿತರಲ್ಲಿ ಸಹಾನುಭೂತಿ ಇದೆ, ನನ್ನದೆಂಬ ಸಾತ್ವಿಕ ಅಹಂಕಾರವಿದೆ, ದೇಶದ ಒಂದು ಹುಲ್ಲು ಕಡ್ಡಿಯ ಬಗೆಗೂ ಆದರ ಭಾವವಿದೆ. ಆದ್ದರಿಂದ ಕವಿಯ ಬಾಯಿಯೊಳಗಿನ ನಾಲಗೆ ಎಂದರೆ ನಾಡನುಡಿ, ನಲಿಸುವುದೇ ಕವಿಗೆ ದೇಶ ಪ್ರೇಮದ ಹಾದಿ ಅಂತಾಳೆ. ಇಲ್ಲೇ ಎಷ್ಟೊಂದು ಈ ಕವನ 1 2 3 4 5 6 7 8 9 ಕವನ ಸಂಕಲನಗಳಲ್ಲಿ ನಮ್ಮ ಪೂಜ್ಯ ಗುರುಗಳು ರಾಷ್ಟ್ರೀಯ ಪ್ರಜ್ಞೆಯನ್ನು ಬಿಂಬಿಸುವ ಕವನಗಳನ್ನು ಆರಿಸಿಟ್ಟಿದ್ದಾರೆ. ಗರಿಯಲ್ಲಿ 7, ಆಮೇಲೆ ನಾದಲೀಲಿಯಲ್ಲಿ 2, ಗಂಗಾವತರಣದಲ್ಲಿ 8, ಸಖಿ ಗೀತದಲ್ಲಿ 4, ಮುಗಿಲು ಮಲ್ಲಿಗೆಯಲ್ಲಿ 6, ಮರ್ಯಾದೆಯಲ್ಲಿ 4, ಬಾಹತ್ತರ 9, ಆಮೇಲೆ ಸಂಚಯದಲ್ಲಿ 8, ಮತ್ತೆ ಶ್ರಾವಣ ಬಂತಲ್ಲಿ 2, ಹೀಗೆ 50 ಕವನಗಳು ರಾಷ್ಟ್ರ ಪ್ರಜ್ಞೆಯನ್ನು ಬಿಂಬಿಸುತ್ತವೆ ಅಂಥೇಳಿ ಅವರು ತಮ್ಮ ಲೇಖನವನ್ನು ಮುಕ್ತಾಯ ಮಾಡ್ತಾ ಇದ್ದಾರೆ. ನಿಜವಾಗಲೂ ಅದ್ಭುತವಾದ ನನ್ನ ಗುರುಗಳ ಲೇಖನ. ಅವರಿಗೆ ಅವಕಾಶ ಇರಲಿಲ್ಲ, 8-10 ಪುಟಗಳಷ್ಟೇ ಎಲ್ಲರಿಗೂ ಕೊಟ್ಟಿದ್ದು ಕಾಣಿಸ್ತದೆ. ಆ 8-10 ಪುಸ್ತಕಗಳಲ್ಲಿ ಈ ರೀತಿಯ ಒಂದು ಬರಹವನ್ನು ಬರೆದಿಟ್ಟಿದ್ದಾರೆ. ಇವತ್ತು ಸೆಪ್ಟೆಂಬರ್ 5ನೇ ತಾರೀಕು ನನ್ನ ಗುರುಸ್ಮರಣೆ. ಇವತ್ತು ನಾನು ಏನೊಂದು ಸಾಹಿತ್ಯ ಸೇವೆಯನ್ನು ಮಾಡ್ತಾ ಇದ್ದೇನೆ.
ಕನ್ನಡ ಸಾಹಿತ್ಯ ಸೇವೆಯನ್ನು ಮಾಡ್ತಾ ಇದ್ದೇನೆ. ಅದೆಲ್ಲವೂ ನನ್ನ ಕೆಲವು ಗುರುಗಳಿಂದ. ವಿಶೇಷತಃ ಆ ಪ್ರಾಥಮಿಕ ಶಾಲೆಯ ಗುರುಗಳು, ಆ ಶ್ರೀ ನವಲ್ಗುಂದ ಮಾಸ್ತರು, ಬ್ಯಾಹಟ್ಟಿ ಮಾಸ್ತರು, ಸಿದ್ದನಗೌಡ ಮಾಸ್ತರು, ಪಾಣಿಗಟ್ಟಿ ಮಾಸ್ತರು, ಪಾಟೀಲ್ ಮಾಸ್ತರು, ಶಿರಸಂಗಿ ಮಾಸ್ತರು, ವೆಂಕಣ್ಣ ಮಾಸ್ತರು, ಆಮೇಲೆ ಹೈಸ್ಕೂಲ್ನಲ್ಲಿನೂ ಸಾಕಷ್ಟು ಜನ ಅಲ್ಲಿಯೇ ಪ್ರಮುಖರಾದವರು ನನ್ನ ಪೂಜ್ಯರಾದಂಥ ಶ್ರೀ ನರೇಗಲ್ ಮಾಸ್ತರು. ತಮ್ಮ ಜೀವನದ ಕೊನೆಯ ತನಕ ನನ್ನ ಬೆನ್ನು ಹತ್ತಿ ನನಗೆ ಓದು ಅಂಥೇಳಿ, ಬರೆ ಅಂಥೇಳಿ ನನ್ನನ್ನು ಪ್ರೇರೇಪಿಸಿದವರು, ಬೇಂದ್ರೆಯವರ ಹತ್ರ ಕರ್ಕೊಂಡು ಹೋಗಿ ಪರಿಚಯಿಸಿದವರು. ನಾನು ಇವತ್ತೇನಾದರೂ ಒಂದು ಅಲ್ಪ ಮಟ್ಟಿಗೆ ಕನ್ನಡದ ಒಂದು ಪರಿಚಯಾತ್ಮಕ ಸಾಹಿತ್ಯ ಸೇವೆಯನ್ನು ಮಾಡಿದ್ದರೆ ಆ ಗುರುಗಳಿಂದ, ಇಷ್ಟೆಲ್ಲ ಗುರುಗಳ ಒಂದು ಆಶೀರ್ವಾದದಿಂದ ಅಂತ ಹೇಳಿ ಇವತ್ತು ನಾನು ನರೇಗಲ್ ಮಾಸ್ತರ್ದು ಶತಮಾನೋತ್ಸವವನ್ನು ಆಚರಿಸಿದ್ವಿ ನಾವು 2006ರಲ್ಲಿ ನಾವು ಶತಮಾನ ಆಚರಿಸಿದಾಗ ಒಂದೇ ನಮಸ್ಕಾರ ಅಂಥೇಳಿ ಒಂದು ಪದ್ಯವನ್ನು ಬರೆದಿದ್ದೆ. ಅದನ್ನು ಅವರ ಪುಣ್ಯಸ್ಮರಣೆಗಾಗಿ, ಇವತ್ತು ಗುರುವಂದನ ಅಲ್ಲ, ಅವರ ಪುಣ್ಯಸ್ಮರಣೆಗಾಗಿ ಹಾಡ್ತಾ ಇದ್ದೇನೆ. ಆ ಗಿಡ್ಡ ದೇಹದಲ್ಲಿ ಎಷ್ಟೊಂದು ಪಾಂಡಿತ್ಯ, ಎಷ್ಟೊಂದು ಪ್ರೇಮ, ಎಷ್ಟೊಂದು ಕರುಣೆ ತಮ್ಮಲ್ಲಿ ತುಂಬಿ ತುಳುಕಿತ್ತು. ಗಳಿಸಿದ ವಿದ್ಯೆಯನ್ನು ಮಕ್ಕಳಿಗೆ ನೀಡಲು ತಾವು ಗೈದ ಆ ಅಪಾರ ತಪಸ್ಸದು ಅಭೂತಪೂರ್ವದಿ ದೊಡ್ಡದಾಗಿತ್ತು. ವಿದ್ಯೆ ಮಾತ್ರವಲ್ಲ, ಪ್ರೀತಿ ಕರುಣ ಸುಂದರತೆಯ ಭಾವರಾಗಗಳನ್ನು ಮಕ್ಕಳಿಗೆ ತಾವು ಕಲಿಸಿದಿರಿ ಹರಸುತ್ತ. ಹಾಡುತ್ತ ಕುಣಿಯುತ್ತ ಪಾಠಗಳ ಕಲಿಸುತ್ತ ತಾವು ಬೋಧಿಸಿದ ಪರಿ ನೂರಾರು ವಿದ್ಯಾರ್ಥಿಗಳ ಮನವನ್ನು ಅರಳಿಸಿ ಹುರುಪಿಸುತ್ತಿತ್ತು. ಗುರುದೇವನ ಶಿಷ್ಯ ತಾವಾಗಿ ವಂಗದ ಛಂದವನ್ನು ಸಿಂಗರಿಸಿ ಕನ್ನಡಿಕೆ ಗಮಗಮಿಸಿದಿರಿ, ಹರಿಸಿದಿರಿ ಅದರ ಸಂಪತ್ತು. ಕನ್ನಡದ ಸೇವೆಯದು ತಮಗೆ ಆತ್ಮ ಸೇವೆಗೆ ಮಿಕ್ಕಿ ಮಿಗಿಲು. ಬಾಳಿನ ಉದ್ದಕ್ಕೂ ನಸುಕುದಿಂದ ಸಂಧ್ಯಾ ನಮನದವರೆಗೆ ಸಾಗಿ ಬಂದಿತ್ತು. ಅಂಬಿಕಾತನಯರ ನಚ್ಚಿನ ಶಿಷ್ಯರು ತಾವು. ಆ ಆನಂದದ ಅಪೂರ್ವತೆ ಬಿಡಿಸಲಾಗದ ಗಂಟು ನಂಟು ಬದುಕಿನುದ್ದಕ್ಕೂ ತಮ್ಮನ್ನು ಕಟ್ಟಿಕೊಂಡಿತ್ತು. ಯೋಗಿ ಶ್ರೀ ಅರವಿಂದರ ಪೂರ್ಣಯೋಗಕ್ಕೆ ಮನವನರ್ಪಿಸಿ ತಾವು ಕನ್ನಡಮ್ಮನ ಗುಡಿಯನು ಧ್ಯಾನ ಪೂರ್ಣದಿ ಅಂದಗೊಳಿಸಿದಿರಿ ಭಕ್ತಿವೆತ್ತು. ತಮ್ಮ ಕೆಳೆಯರ ಬಳಗವದು ಬಾನಿನಷ್ಟು ಬಹುಹರವು, ಆದರೂ ಅನುಭವಿಸಿದ ಬಡತನದ ಬವಣೆಯು ಸದಾ ಸಾಗಿತ್ತು. ಶಿಕ್ಷಕ, ಕವಿ, ಸಂಪಾದಕ, ಪ್ರಬಂಧಕಾರ, ಅನುವಾದಕ, ರಾಷ್ಟ್ರಾಭಿಮಾನಿ, ನಾಡು ನುಡಿ ಸೇವಕ, ಎಲ್ಲಕ್ಕೂ ಮೇಲಾಗಿ ಅಧ್ಯಾತ್ಮ ತಮ್ಮ ಬಾಳು ಬೆಳಗಿತ್ತು. ನರೇಗಲ್ ಮಾಸ್ತರ್ ಎಂಬ ನಾಮದಿ ಕನ್ನಡ ನಾಡಿನಲ್ಲೆಲ್ಲ ಖ್ಯಾತನಾಮರು ತಾವು. ತಮಗಿದೋ ಜನ್ಮ ಶತಮಾನದ ವಂದೇ ನಮಸ್ಕಾರ, ವಂದೇ ನಮಸ್ಕಾರ, ವಂದೇ ನಮಸ್ಕಾರ ಅಂಥೇಳಿ ನಾನು ಒಂದು ಕವನವನ್ನು ವಾಚಿಸಿದೆ. ಆ ನಮ್ಮ ಗುರುವರಾದಂಥ ಶ್ರೀ ಪ್ರಹ್ಲಾದ್ ನರೇಗರ್ ಅವರ ಪುಣ್ಯಸ್ಮರಣೆಗಾಗಿ ಇಂದಿನ ದಿನ ಗುರುವಂದನೆಯ ದಿನ ಬಹಳ ದೊಡ್ಡ ದಿನ. ಅಷ್ಟೇ ಅಲ್ಲ, ಆ ಗುರು ಎಲ್ಲ ರೂಪದಲ್ಲಿ ಎಲ್ಲರಿಗೂ ಭೇಟಿ ಆಗ್ತಿರ್ತಾನೋ. ನನಗೊಬ್ಬವಾಗ ಅಂತಲ್ಲ, ಸಾಕಷ್ಟು ಜನರಲ್ಲಿ, ಸಾಕಷ್ಟು ರೂಪದಲ್ಲಿ, ಸಾಕಷ್ಟು ವಿಧದಲ್ಲಿ, ಸಾಕಷ್ಟು ನಮೂನೆಯಲ್ಲಿ, ಸಾಕಷ್ಟು ಪುಸ್ತಕ, ಪಾಠಿ, ಜಗತ್ತು, ವಿಶ್ವ ಎಲ್ಲದರ ಮೂಲಕ ಆತ ಬೆನ್ನು ಹತ್ತಿರ್ತಾನೆ. ಅವರನ್ನು ಆರಾಧಿಸುವುದು ನಮ್ಮ ಒಂದು ಕರ್ತವ್ಯ. ನಾವು ಆ ಗುರುವನ್ನು ನಮ್ಮ ಹೃದಯದಲ್ಲಿ ಇರಿಸಿಕೊಂಡು ಮುನ್ನಡೆಯಬೇಕು ಅಂತ ಹೇಳಿ
ಇಂದಿನ ನಿವೇದನೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.